ಮಾದನಾಯಕನಹಳ್ಳಿ ಮಹಿಳೆ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಪ್ರಾಥಮಿಕ ತನಿಖೆ ವೇಳೆ ಹಲವಾರು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಸರಗಳ್ಳರ ಕೃತ್ಯ ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯಗಳು ಲಭ್ಯವಾಗಿಲ್ಲ. ಯಾರು ಅಪರಿಚಿತ ವ್ಯಕ್ತಿಗಳು ಮನೆ ಬಳಿ ಬಂದಿಲ್ಲ ಅನ್ನೋದು ಬೆಳಕಿಗೆ ಬರ್ತಾ ಇದೆ. ಹಾಗಾದ್ರೆ ಮಹಿಳೆ ಜ್ಯೋತಿ ಸಾವನ್ನಪ್ಪಿದ್ದಾದ್ರೂ ಹೇಗೆ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ ಅಧಿಕಾರಿಗಳಿಗೆ. ಅಕ್ಕಪಕ್ಕದ ಸಿಸಿಟಿವಿ ಟವರ್ ಡಂಪ್ ಮಾಡಿಸ್ಕೊಂಡಿರುವಂತಹ ಪೊಲೀಸ್ನವರು. ಆದ್ರೆ ಬೆಳಗ್ಗೆ 5 ಗಂಟೆಯಿಂದ 7 ಗಂಟೆಯವರೆಗೂ ಕೂಡ ಯಾರು ಕೂಡ ಓಡಾಡಿಲ್ಲ. ಪೆಪ್ಪರ್ ಸ್ಪ್ರೇ ಮಾಡಿ ಸರ ಮತ್ತು ಕಿವಿಯೋಲೆ ಕಳವು ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಕಿವಿಯೋಲೆ ಈಗಾಗಲೇ ಮನೆಯಲ್ಲಿ ಪತ್ತೆಯಾಗಿದೆ. ಕತ್ನಲ್ಲಿ ನಿಜವಾಗಿ ಸರ ಇತ್ತ ಅನ್ನೋದ್ರ ಬಗ್ಗೆ ತನಿಖೆಗೆ ಮುಂದಾಗ್ತಾ ಇದ್ದಾರೆ ಪೊಲೀಸ್ನವರು. ಮಹಿಳೆ ಜ್ಯೋತಿ ಮರಣೋತ್ತರ ಪರೀಕ್ಷೆ ವರದಿಗಾಗಿ ಕಾಯ್ತಾ ಇದ್ದಾರೆ ಪೊಲೀಸ್ನವರು. ಮರಣೋತ್ತರ ವರದಿಯ ನಂತರ ಮಹಿಳೆಯ ಜ್ಯೋತಿ ಸಾವಿನ ರಹಸ್ಯ ರಿವೀಲ್ ಆಗುತ್ತೆ. ನೋಡಿ, ಬೆಳಗ್ಗೆನೆ ಎದ್ದು ರಂಗೋಲಿ ಹಾಕೋದಕ್ಕೆ ಹೋದಂತಹ ಮಹಿಳೆ ವಾಪಸ್ ಮನೆಗೆ ಬಂದಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಮನೆಯ ಹೊರಗಡೆ ಯಾರೋ ಕಿಡಿಗೇಡಿಗಳು ಈ ಒಂದು ಸರವನ್ನ ಕದ್ದು ಕಿವಿಯೋಲಿಯನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇತ್ತು. ಇದರ ಜೊತೆಗೆ ಮನೆಯ ಬಾಗಿಲನ್ನು ಕೂಡ ಯಾರೋ ಹೊರಗಡೆ ಹಾಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಬಟ್ ಆದ್ರೆ ಈಗ ಎಲ್ಲ ಆಂಗಲ್ನಿಂದಲೂ ಕೂಡ ತನಿಖೆಯನ್ನು ನಡೆಸ್ತಾ ಇರುವಂತಹ ಪೊಲೀಸ್ ಅಧಿಕಾರಿಗಳಿಗೆ ಹಲವಾರು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಕಿವಿಯೋಲೆ ಮನೆಯಲ್ಲೇ ಇದೆಯಂತೆ.